ಸಮ್ಮರಲ್ಲಿ ತುಂಬ ಕಷ್ಟ ಆಗೋದು ಇಲ್ಲಿ ಬಂದಾಗ, ಏನೂ ಇರಲಿಲ್ಲ, ಭಾಳ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಇದು ಮಳೆ ಬಿಸಿಲು ನೆನಪಂದಿರೋದು. ಇದಕ್ಕೆ ಬೇಕಾದ್ರೆ ಕರ್ಟನ್ ಹಾಕೋಬೋದು. ಕರ್ಟನ್ ಹಾಕೊಂಡ್ರೆ ಕತ್ಲೆ ಆಗುತ್ತೆ. ಕರೆಕ್ಟ್. ಈಗ ನೀಟಾಗಿ ಗಾಳಿ ಬರುತ್ತೆ, ಫ್ರೆಶ್ ಗಾಳಿ. ಸರ್, ಇದು ಎಷ್ಟು ಅಡಿ ಇದೆ? ಇದು 15x18 ಇದೆ. 15, 18. 15 ಓಕೆ. ಒಳಾಳ್ತೆ ಪ್ಲಸ್ ಅದನ್ನ ಎಕ್ಸ್ಟೆಂಡ್ ಮಾಡಿ. ಎಷ್ಟು ಟೈಮ್ ತೊಗೊಂಡ್ರು ಇದು ಮಾಡಲಿಕ್ಕೆ? ಐ ಥಿಂಕ್ ಅರೌಂಡ್ 15 days. 15 ದಿವಸಕ್ಕೆ ಮಾಡಿದ್ರೆ ಪೂರ್ತಿ ಎಲ್ಲ ಮಟೀರಿಯಲ್ ಅವ್ರದ್ದು? ಕಂಪ್ಲೀಟ್ ಎಲ್ಲ ಅವ್ರದ್ದು. ಓಕೆ. ಬ್ಯಾಂಬೂ ಇದು ಎಕ್ಸೆಪ್ಟ್ ಫಾರ್ ದಿಸ್ ಮ್ಯಾಟ್ ಮಾತ್ರ ನೀವು ಎಕ್ಸ್ಟ್ರಾ ಹಾಕಿರೋದು? ಇದನ್ನ ಹಾಕೊಂಡಿದ್ದಷ್ಟೇ, ಎಲ್ಲ ಅವ್ರದ್ದು. ಇದರಲ್ಲಿ ಹೆಚ್ಚಾಗಿರೋದು ಅಡಿಕೆ, ಆಮೇಲೆ ಬ್ಯಾಂಬೂ ಪ್ಲಸ್ ಇದು ಸಿಲ್ವರ್ ಅದು ಬಿಟ್ರೆ ಆಮೇಲೆ ಈ ಹಸ್ ಯೂಸ್ಡ್ ದಿಸ್ ಸಿಮೆಂಟ್ ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. 8 ಪಿಲ್ಲರ್ ಯೂಸ್ ಮಾಡಿದ್ದಾರೆ. ಓಕೆ. ಇದಾದ್ಮೇಲೆ ಮಳೆ ಬಂತೆ ಹೋಗೋರು? ಹೌದಾ? ಮಳೆ ಬಂದು ನೀರು ಒಂದು ಡ್ರಾಪ್ ಬರಲ್ಲ, ಸೀದಾ ಹೊರಗೋಗುತ್ತೆ. ಬೇಸಿಗೆಯಲ್ಲಿ ಒಳ್ಳೆ ಈಗ ನೋಡಿದ್ರೆ ಈಗ ಹೇಗಿದೆ ಅಂತ ತಣ್ಣಗಿರ್ತದೆ. ಚಳಿಗಾಲದಲ್ಲಿ ಬೆಚ್ಚಗೆ ಇರುತ್ತೆ. ಚಳಿಗಾಲದಲ್ಲಿ ನಿಮಗೆ ಚಳಿ ಆಗ್ಬೋದು ಮೋಸ್ಟ್ಲಿ, ಯಾಕಂದ್ರೆ ಫುಲ್ ಕೂಲ್ ಆಗ್ಬಿಡುತ್ತಲ್ಲ. ಎಂಟೈರ್ ಔಟ್ ಸೈಡು ಇದಿರುತ್ತೆ. ಇಲ್ಲ, ಆದ್ರೆ ಈ ಸ್ಟ್ರಕ್ಚರ್ ಒಳಗೆ ಚಳಿ ಆಗಲ್ಲ. ಗೊತ್ತಿಲ್ಲ ನೋಡಿ. ಇದು ಆಕ್ಚುಲಿ ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ, ಬೇಸಿಗೆಯಲ್ಲಿ ತಣ್ಣಗಿರುತ್ತೆ. ಒಂಥರ ಟೆಂಪರೇಚರ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಸರಿ, ಇದಕ್ಕೆಲ್ಲ ಎಷ್ಟು ಖರ್ಚಾಯ್ತು? 1.2 lakhs. 1.2 ಪೂರ್ತಿ ಎಲ್ಲ ಅವರಲ್ಲೇ ತಂದು ಎಲ್ಲ ರಿಮೈಂಡ್ ಮಾಡ್ತಾ ಹೋಗ್ತಾರೆ. ಮತ್ತೆ ಮೇಂಟೆನೆನ್ಸ್ ಏನೇನು ಇರ್ತದೆ ಅಂತ ಹೇಳಿದ್ರೆ? ಏನಿಲ್ಲ ಸರ್, ಮೇ ಬಿ ಆಫ್ಟರ್ 4-5 years ಯು ಹ್ಯಾವ್ ಟು ಚೇಂಜ್ ದಟ್ ಟಾಪ್ ಇದು ಗರಿ. ಓಕೆ, ಗರಿಗಳು ಮಾತ್ರ? ಬರೀ ಮೇಲ್ಗಡೆ ಗರಿ ಮಾತ್ರ ಚೇಂಜ್ ಮಾಡಿದ್ರೆ ಆಯ್ತು ಅಷ್ಟೇ. ಆಫ್ಟರ್ 4-5 years ಅಲ್ಲಿವರೆಗೂ ಏನು ಮೇಂಟೆನೆನ್ಸ್ ಏನಿಲ್ಲ. ಕೆಳಗಡೆ ನಿಮಗೆ ಅವ್ರೇನು ಬ್ಯಾಂಬೂ ಎಲ್ಲ ಕೊಟ್ಟಿದಾರಲ್ಲ, ಅದಕ್ಕೆ ಸ್ವಲ್ಪ ಹಳೇದು ಆಯಿಲ್ ಬರುತ್ತೆ, ಆಯಿಲ್ ಹಾಕೊಂಡ್ರೆ ನಿಮಗೆ ಅದು ಗೆದ್ದಲು ಬರಲ್ಲ ಅಷ್ಟೇ. ಅದರ್ವೈಸ್ ನಥಿಂಗ್. ಓಕೆ. ಇದನ್ನ ನೋಡಿದ ನಿಮ್ಮ ಸ್ನೇಹಿತರುಗಳೆಲ್ಲ ಏನಂತಾರೆ ಸರ್? ಇದು ಅಲ್ಲ, ಇದು ಇಟ್ಸ್ ಲೈಕ್ ರೆಸಾರ್ಟ್ ಅಂತಾರೆ ಅಲ್ಲ? ತುಂಬಾ ಖುಷಿ ಆಗುತ್ತಲ್ಲ? ಅಲ್ಲ, ಇಲ್ಲಿ ಲೋಕಲ್ನವರು ಅಲ್ಲ ಅಷ್ಟೇ, ಏನೋ ಡಿಫ್ರೆಂಟ್ ಆಗಿ ಮಾಡ್ತಾ ಇದಾರೆ ಅಂತ ಎಲ್ಲ ಖುಷಿಯಾಗಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ತುಂಬಾ ಚೆನ್ನಾಗಿದೆ, ಪಾರ್ಟಿ ಮಾಡ್ಲಿಕ್ಕೆಲ್ಲ ಚೆನ್ನಾಗಿದೆ ಅಂತ. ಬಟ್ ಕೆಲವರು ಆತರ ಯೋಚನೆ ಇರ್ತದೆ. ಅಲ್ಲ, ಕೆಲವರು ಆತರ ಯೋಚನೆ ಮಾಡ್ತಾರೆ. ಬಟ್ ಅದೇ ಜಾಗ ಮಾತ್ರ ರೆಸಾರ್ಟ್ ಪೀಸ್. ಇಲ್ಲಿ ಬಂದ್ರೆ ಏನಾದ್ರೂ ಒಂದಷ್ಟು ಮನಸ್ಸಿಗೆ ನೆಮ್ಮದಿ, ಉಲ್ಲಾಸ ಎಲ್ಲ ಕೊಡುತ್ತೆ. ಒಳ್ಳೆ ನಿದ್ದೆನೂ ಫಸ್ಟ್ ಕ್ಲಾಸ್ ಆಗಿ ನೋಡ್ತಾರೆ. ನಿದ್ದೆ ಮಾಡಬಹುದು. ನಾವು ನಿದ್ದೆ ಮಾಡಲ್ಲ, ಅಲ್ಲ ಆತರ ಫೀಲ್ ಆಗುತ್ತೆ ಅಂದ್ರೆ ಮನಸ್ಸಿಗೆ ರಿಲ್ಯಾಕ್ಸ್ ಆಗ್ತಾ ಹೋಗ್ತಾರೆ. ಎಕ್ಸಾಕ್ಟ್ಲಿ. ಓಕೆ ಸರ್, ಮಾಡಿದವ್ರು ಯಾರು? ಅವ್ರನ್ನ ಹೆಸರೇನು? ಮಂಜುನಾಥ್ ಅಂದ್ಬಿಟ್ಟು ಹಿರಿಯೂರು. ಓಕೆ. ಅವರು ಇಂಥದೇ ಸ್ಟ್ರಕ್ಚರ್ಸ್ ಮಾಡ್ತಾರೆ. ಬಟ್ ತುಂಬಾ ಹತ್ರ ಇದ್ರೆ, ತುಂಬಾ ದೂರ ಇದ್ರೆ ಅವ್ರು ಹೋಗಲ್ಲ. ಬಟ್ ಹಿರಿಯೂರಲ್ಲಿ ಬೇಕಾದಷ್ಟು ಜನ ಇದಾರೆ, ಮಾಡೋರು ಇದ್ದಾರೆ. ನೀವು ಬೇರೆ ಯಾವ್ದಾರು ನೋಡ್ಕೊಂಡು ಬಂದು ಮಾಡಿಸಿದ್ರೆ ನಾವು ಸುಮ್ಮನೆ? ಇದು ನಮ್ಮ ನನಗೆ ಲ್ಯಾಂಡ್ ಕೊಡ್ಸಿದ್ರಲ್ಲ, ಇವರು ಬೇರೆ ಕಡೆ ಒಂದು ನಾನು ಏನೇನೋ ಮಾಡ್ಬೇಕು ಅಂತಿದ್ದೆ. ಒಂದು ಸಿಮೆಂಟ್ ಬ್ಲಾಕ್ಸ್ ಅಲ್ಲಿ ಕಟ್ಬಿಟ್ಟು ಶೀಟ್ ಗೀಟ್ ಹಾಕೊಳ್ಳೋದು, ಆ ತರದ್ ಏನೋ ಮಾಡೋಣ ಅನ್ಕೊಂಡಿದ್ದೆ. ಅದು ಎಲ್ಲ ಸ್ವಲ್ಪ ಕಾಸ್ಟ್ ಜಾಸ್ತಿ. ಮತ್ತೆ ನಮ್ಗೆ ಇಲ್ಲಿ ವ್ಯವಸ್ಥೆ ಏನು ಇರ್ಲಿಲ್ವಲ್ಲ ಅದೆಲ್ಲ ಮಾಡ್ಲಿಕ್ಕೆ. ಆಮೇಲೆ ಅವ್ರು ಒಂದ್ ಕಡೆ ತೋರಿಸಿದ್ರು, ಇದನ್ನ ಮಾಡಿದಾರೆ ನೋಡಿ, ಇಫ್ ಯು ಲೈಕ್ ಇಟ್ ಮಾಡ್ಬೋದು ಅಂತ. ತುಂಬಾ ಚೆನ್ನಾಗಿತ್ತು. ಅದನ್ನ ನೋಡ್ಬಿಟ್ಟು ಆಮೇಲೆ ನಾನು ಇದು ಮಾಡಿದ್ದು. ಇಲ್ಲ, ಭಾಳ ಚೆನ್ನಾಗಿದೆ, ಖುಷಿ ಆಯ್ತು ಇದು. ಯಾಕಂದ್ರೆ ಈ ಥರ ಕೃಷಿ ಭೂಮಿ ಅಂದರೆ ಒಂದು ಸಣ್ಣದೊಂದು ಈ ಥರದೊಂದು ಮನೆ ಬೇಕು. ಪುಟ್ಟ ಮನೆ.
ಈಗ ನೋಡಿ ನಮ್ದು ಮೆಟೀರಿಯಲ್ ಎಲ್ಲ ಇರುತ್ತೆ, ಅದೆಲ್ಲ ಸ್ಟೋರೇಜ್ ಆಗುತ್ತೆ. ನೆಕ್ಸ್ಟ್ ನಾವು ಆರಾಮಾಗಿ ಇಲ್ಲಿ ಮಳೆ ಬಿಸಿಲಿಗೆಲ್ಲ ಫೀಲ್ ಕಂಫರ್ಟಬಲ್. ಸರ್, ಈಗ ಇದನ್ನ ಈ ಮನೆ ಬಗ್ಗೆ ನೀವು ಇಷ್ಟು ಮಾಹಿತಿ ಕೊಟ್ರಲ್ಲ, ಯಾಕಂದ್ರೆ ನಮ್ಮ ವಿಡಿಯೋನ ಬಹಳಷ್ಟು ಜನ ವೀಕ್ಷಕರು ನೋಡ್ತಿರ್ತಾರೆ, ಅವರು ಮಾಡಿಸ್ಬೇಕಂತ ಬಹಳಷ್ಟು ಆಸಕ್ತಿ ಇರ್ತದೆ. ನಾವು ಸಾಕಷ್ಟು ಹೋದಂತ ಕಡೆ ಈ ತೋಟಗಳಲ್ಲಿ ಮಣ್ಣಿನ ಮನೆ ಅಂತಂದ್ರೆ ಬಹಳಷ್ಟು ಜನ ಮಾಡ್ಕೊಂಡಿದ್ದಾರೆ. ಲೋಕಲ್ ಸಿಗುವಂತ ಮಣ್ಣಲ್ಲಿ ಮಾಡಿರ್ತಕ್ಕಂಥದ್ದು, ಅದು ಒಂಥರ ಎಕೋ ಫ್ರೆಂಡ್ಲಿ. ಕೃಷಿ ಭೂಮಿಗೆ ಬಂದು ನಾವು ಕಾಂಕ್ರೀಟ್ ಬಿಲ್ಡಿಂಗ್ ಕಟ್ಕೊಂತೀವಿ, AC ಹಾಕ್ಸ್ತೀವಿ, ಇದೆಲ್ಲ ಕೃಷಿಗೂ ಇದಕ್ಕೂ ಮ್ಯಾಚಿಂಗ್ ಆಗಲ್ಲ. ನಾವು ಇಲ್ಲಿ ಬೆಂಗಳೂರಿಂದ ನೀವು ಇಲ್ಲಿಗೆ ಬಂದಿರೋದೇ ಈ ಒಂದು ವಾತಾವರಣ, ಈ ಒಂದು ಇದು ಎಂಜಾಯ್ ಮಾಡ್ಬೇಕಂತ ಬಂದಿರ. ಅಂದ್ರೆ ಪ್ರತಿ ಗಿಡ ನೀವು ಮಾತಾಡಿಸ್ತಾ ಇರ್ತೀರಾ ಬೆಳಿಗ್ಗೆ ಸಂಜೆ ಅಲ್ವಾ? ಆ ಖುಷಿ ಸಿಗ್ಬೇಕಾದ್ರೆ ನೋಡ್ತಾ ಇರ್ತೀರಾ ಅದು ಬೆಳವಣಿಗೆ ಹೆಂಗಾಗಿದೆ. ಈಗ ನೀವು ಬೆಳಿಗ್ಗೆ ಅಬ್ಸರ್ವೇಷನ್ ಹೇಳ್ತಾ ಇದ್ದೀರಿ, ಸರ್ ಇದು ಮಿಡತೆ ಕಚ್ಚಿದೆ, ಇದು ಮೊಲ ಕಚ್ಚಿದೆ, ಗೊತ್ತಾಗಲ್ಲ. ಅಂದ್ರೆ ಮಾಲೀಕರಾದಂತವ್ರಿಗೆ ನಿಸರ್ಗದ ಜೊತೆಗೆ ಬೆರಿಬೇಕದು. ಹಂಗಾಗಿ ನೀವು ಈ ತರ ಒಂದು ಬೆಳಿಗ್ಗೆ ಬಂದ್ರೆ ಒಂದ್ ರೌಂಡ್ ಫುಲ್ ನೋಡ್ಕೊಂಡ್ ಬರ್ತೀನಿ, ಮತ್ತೆ ಈವ್ನಿಂಗ್ ಒಂದ್ ರೌಂಡ್ ಹೋಗಿ ಬರ್ತೀನಿ, ಆಮೇಲೆ ಮನೆಗೆ ಹೋಗ್ತೀನಿ. ಅದೇ ಈ ತರದ ಮನೆಗಳು ತುಂಬಾ ಖುಷಿ ಕೊಡುತ್ತೆ. ಈಗ ನಿಮಗೆ ಇದ್ರ ಬಗ್ಗೆ ಸಂಪರ್ಕ ಮಾಡ್ಬೇಕಂತ ಸ್ವಲ್ಪ ಮಾಹಿತಿ ಬೇಕಂದ್ರೆ ನಿಮ್ಮ ಹೆಸರು ವಿಳಾಸ ಹೇಳ್ಬಿಡಿ ಸರ್. ನನ್ನ ಹೆಸರು ಸಂಪತ್ ಕುಮಾರ್ ಅಂತ. ನನ್ನ ಫೋನ್ ನಂಬರ್ 9945671007. ಈ ತರ ಮನೆ ಯಾರಾದ್ರೂ ಆಸಕ್ತರು ಮಾಡ್ಬೇಕಂತಿದ್ರೆ ನಿಮ್ಗೆ ಫೋನ್ ಮಾಡಿದ್ರೆ ಮಾಹಿತಿ ಹಂಚ್ಕೊಂತೀರಿ. ಮತ್ತೆ ನಿಮ್ಗೆ ಫೋನ್ ಮಾಡ್ಬೇಕಾದ್ರೆ ಏನಾದ್ರು ಸಮಯ ಹೇಳ್ತೀರಾ? ಯಾಕಂದ್ರೆ ವೀಕ್ಷಕರು ಯಾವಾಗೆಲ್ಲೋ ಫೋನ್ ಆಗ್ತಿರ್ತಾರೆ, ಮಾಡ್ಬೋದಲ್ಲ. ನಮ್ದು ಈಗೇನೆಲ್ಲ ಫುಲ್ ಟೈಮ್ ಇಲ್ಲೇ ಅಲ್ವಾ, ಐ ಹಾರ್ಡ್ಲಿ ಗೆಟ್ ಫೋನ್ ಕಾಲ್ಸ್. ಯಾಕಂದ್ರೆ ಈಗ ನೀವು ಬೆಂಗಳೂರು ಆ ಒಂದು ಚಂದಾಪುರದಲ್ಲಿ ಹುಟ್ಟು ಬೆಳೆದವರು, ಅಲ್ಲ ಚಂದಾಪುರದಲ್ಲಿ ಹುಟ್ಟು ಬೆಳೆದವರು. ಚಂದಾಪುರ ನಾವು ಆಕ್ಚುಲಿ ಇದ್ದಿದ್ದು ಕೋರಮಂಗಲ ಪ್ಲಸ್ ರಾಜರಾಜೇಶ್ವರಿ ನಗರ, 20 years ಇಂದ RR ನಗರ. ಓಕೆ. ಸೊ ಅದು ಎಲ್ಲ ಬೆಂಗಳೂರಿನ ಜೀವನದಿಂದ ಈಗ ಬಂದು ಹಿರಿಯೂರು ತಾಲೂಕಲ್ಲಿ ಪೊಲ್ಯೂಷನ್ ಅದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಐ ಥಾಟ್ ಲೆಟ್ ಮಿ ಅಟ್ ಲೀಸ್ಟ್ ಎಂಜಾಯ್ ಮೈ ಲಾಸ್ಟ್ ಇದು ಸ್ಟೇಜ್ ಆಫ್ ಇದು ಅಂತ ಹೇಳ್ಬಿಟ್ಟು ಲೈಫ್ ಇಲ್ಲಿಗೆ ಬಂದ್ಬಿಟ್ರಿ. ಇಲ್ಲ, ಖಂಡಿತ ಬಹಳ ಒಂದು ಖುಷಿ ಆಗುತ್ತೆ. ನೀವು ಈ ಹಿರಿಯೂರು ತಾಲೂಕು ದಿಂಡಾವರದಲ್ಲಿ ಒಂದು ಒಳ್ಳೆ ಕೃಷಿ ಮಾಡಿದ್ರೆ, ಒಳ್ಳೆ ಮಣ್ಣು ಫಲವತ್ತಾದ ಮಣ್ಣಿನ ಭೂಮಿ ಸಿಕ್ಕಿದೆ. ಇದಿಷ್ಟು ವರ್ಷ ಒಂಥರ ಗಿಡ ಮರ ಫಲವತ್ತಾದ ಭೂಮಿಯಲ್ಲಿ ಜಸ್ಟ್ 3-4 ತಿಂಗಳಲ್ಲಿ ಅಡಿಕೆ ಗಿಡಗಳು, ಪಪ್ಪಾಯಿ ಬಹಳಷ್ಟು ಚೆನ್ನಾಗಿ ಬಂದಿದೆ. 1 week ಅಲ್ಲಿ ಮಾಡ್ಬಿಟ್ಟೆ ಸರ್ ನಾನು. ಆಕ್ಚುಲಿ 1 week ಐ ಕೇಮ್, ಐ ಟುಕ್ ಎ ಲಾರ್ಜ್, ಹಿರಿಯೂರಲ್ಲಿ ಒಂದು ಲಾರ್ಜ್ ಮಾಡ್ಬಿಟ್ಟು ಎಲ್ಲ ನಮ್ದು ಅಡಿಕೆ ಗಿಡ ನಾಟಿ ಮಾಡಿದೆಲ್ಲ 1 week ಅಷ್ಟೇ, ಒಂದೇ ವಾರದಲ್ಲಿ ಮುಗಿಸ್ಬಿಟ್ಟೆ ಅದೆಲ್ಲ. ಅದೇ ಹೇಳ್ತಾ ಇದ್ರು, ಒಳ್ಳೆ ನೀವು ಬಂಗಾರದ ಮನುಷ್ಯದಲ್ಲಿ ರಾಜ್ಕುಮಾರ್ ಮಾಡಿದಾರಲ್ಲ ಆ ತರ ಚೇಂಜ್ ಮಾಡಕ್ ಬಿಟ್ಟಿಲ್ಲ. ಇಲ್ಲ, ಅಕ್ಕಪಕ್ಕದಲ್ಲಿ ನೋಡ್ತಾ ಇದ್ರೆ ಕಾಣಿಸ್ತಾ ಇದೆಯಲ್ಲ, ಎಲ್ಲ ಬರೀ ಜಾಲಿ ಕಂಟಿಗಳಿದೆ. ಹೌದು, ಏನು ಬೆಳೆಯಕ್ಕಾಗಲ್ಲ, ಹುಲ್ಲೇ ಬೆಳೆಯಲ್ಲ ಅನ್ನೋ ತರ ಇದೆ. ಅಂತ ಭೂಮಿಯಲ್ಲಿ ಅದ್ಭುತವಾದಂತ ಒಂದು ಕೆಲಸ ಮಾಡಿದ್ರೆ, ಮತ್ತೆ ಅದರೊಟ್ಟಿಗೆ ನೀವು ಒಂದು 1 ಕೋಟಿ ಲೀಟರ್ದು ಒಂದು ಕೆರೆ ಮಾಡಿ ಮಳೆ ನೀರಿನ ಸ್ಟೋರೇಜ್ ಮಾಡುವಂತ ಒಂದು ಪ್ರಾಜೆಕ್ಟ್ ಏನಿದೆಯಲ್ಲ, ಟೋಟ್ಲಿ ಒಂದು ಪರಿಸರ ಸ್ನೇಹಿ ಒಂದು ಕೆಲಸ ಇದು. ಇದನ್ನೆಲ್ಲ ನೋಡಿದ್ರೆ ನಿಮ್ ಸ್ನೇಹಿತರು ಹೇಳ್ತಾರೋ ರೆಸಾರ್ಟೇ ಮಾಡಬಹುದು ಅಂತ ಆತರ ಅಂತ. ಯಾಕಂದ್ರೆ ಸುತ್ತಲೂ ಗುಡ್ಡ ಬೆಟ್ಟ, ನಿಮಗೆ ಮಕ್ಕಳಿಗೆ ಎಸ್ಪೆಷಲಿ ವೀಕೆಂಡ್ಸ್ ಅದು ಬರ್ಲಿಕ್ಕೆ, ಆಮೇಲೆ ಈವನ್ ಎಲ್ಡರ್ಸ್ ದೇ ಕ್ಯಾನ್ ಗೋ ಫಾರ್ ಟ್ರೆಕ್ಕಿಂಗ್. ಬೆಟ್ಟ ಗುಡ್ಡ ಎಲ್ಲ ಇರೋದ್ರಿಂದ ಟ್ರೆಕ್ಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇದು. ಓಕೆ ಸರ್, ಧನ್ಯವಾದಗಳು ಸರ್, ನಮಸ್ಕಾರ. ಥ್ಯಾಂಕ್ ಯು ಸರ್.